ನಮಸ್ತೆ. ನಾವೆಲ್ಲರೂ ಮನೆಗಳಲ್ಲಿ ಪ್ರತಿದಿನ ಅಡುಗೆಗೆ ಲಿಂಬೆ ರಸನ ಬಳಸ್ತೀವಿ ಅಲ್ವಾ? ಆದರೆ ನಿಮಗೆ ಗೊತ್ತಾ, ಅಡುಗೆ ಮಾಡುವಾಗ ಯಾವ ಹಂತದಲ್ಲಿ ಅಡುಗೆಗೆ ಲಿಂಬೆ ರಸನ ಸೇರಿಸೋದ್ರಿಂದ ಅದು ಹೆಚ್ಚು ಯೂಸ್ಫುಲ್ ಅಂತ? ಎಸ್, ಕೆಲವೊಂದು ಅಡುಗೆಗೆ ಲಿಂಬೆ ರಸನ ಬೆರೆಸೋದ್ರಿಂದಾನೇ ಅಡುಗೆ ರುಚಿ ಹೆಚ್ಚೋದು. ಹಾಗೇನೆ ಅದರಿಂದ ಆರೋಗ್ಯಕ್ಕೂ ಕೂಡ ತುಂಬಾನೇ ಪ್ರಯೋಜನ ಇದೆ. ಆದರೆ ನಾವು ಮಾಡಿರೋ ಅಥವಾ ಮಾಡ್ತಾ ಇರೋ ಅಡುಗೆ ತೀರಾ ಬಿಸಿ ಇದ್ದಾಗ, ಅಂದರೆ ಒಲೆ ಮೇಲೆ ಇನ್ನೂ ಕುದಿತಾ ಇದ್ದಾಗ ಆ ಹಂತದಲ್ಲಿ ಲಿಂಬೆ ರಸನ ಬೆರೆಸೋದ್ರಿಂದ ಅದರಲ್ಲಿರುವಂತಹ ಪ್ರಮುಖ ಪೋಷಕಾಂಶ ಈ ವಿಟಮಿನ್ ಸಿ ನಾಶ ಹೊಂದುತ್ತೆ. ಹಾಗಾದರೆ ಈ ವಿಟಮಿನ್ ಸಿ ಇಂದ ಏನೆಲ್ಲ ಆರೋಗ್ಯ ಪ್ರಯೋಜನ ಇದೆ ಅಂತ ನೀವು ಕೇಳಿದ್ರೆ, ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ, ಚರ್ಮದ ಆರೋಗ್ಯನ ಇಂಪ್ರೂವ್ ಮಾಡುತ್ತೆ, ನಾವು ಸೇವಿಸೋ ಆಹಾರದಲ್ಲಿರುವಂತಹ ಕಬ್ಬಿಣದ ಅಂಶ ಈ ಐರನ್ ಕಂಟೆಂಟ್ನ ದೇಹ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಅದೊಂದು ಒಳ್ಳೆ ಆಂಟಿ ಆಕ್ಸಿಡೆಂಟ್ ಕೂಡ ಆಗಿರೋದ್ರಿಂದ ಇನ್ಫ್ಲಮೇಷನ್ನ ರಿಡ್ಯೂಸ್ ಮಾಡೋದಕ್ಕೂ ನಮ್ಗೆ ಹೆಲ್ಪ್ ಮಾಡುತ್ತೆ. ಇಷ್ಟೆಲ್ಲ ಯೂಸ್ಫುಲ್ ಆಗಿರುವಂಥ ಈ ವಿಟಮಿನ್ ಸಿ ಹೀಟ್ ಸೆನ್ಸಿಟಿವ್ ಆಗಿರೋದ್ರಿಂದ ಅತಿಯಾದ ಶಾಖ ಅಥವಾ ಬಿಸಿಗೆ ಅದು ಡೆಸ್ಟ್ರಾಯ್ ಆಗಿಬಿಡುತ್ತೆ. ಈಗ ನೀವು ಕೇಳಬಹುದು, ಬಿಸಿ ಅಂದರೆ ಎಷ್ಟು ಬಿಸಿ? ಅಡುಗೆ ಎಷ್ಟು ಬಿಸಿ ಆಗಿದ್ರೆ ಈ ವಿಟಮಿನ್ ಸಿ ನಮಗೆ ಪೂರ್ತಿ ಸಿಗಲ್ಲ ಅಂತ. ಅದಕ್ಕೆ ವಿಜ್ಞಾನ ಹೇಳುತ್ತೆ, ಸುಮಾರು 85ರಿಂದ 95 ಡಿಗ್ರಿ ಸೆಲ್ಸಿಯಸ್ ಮೇಲಿನ ಬಿಸಿಯನ್ನು ಈ ವಿಟಮಿನ್ ಸಿ ತಡೆಯೋದಿಲ್ಲ. ಒಂದು 60 ಡಿಗ್ರಿ ಸೆಲ್ಸಿಯಸ್ಗೇನೆ ಅದು ನಿಧಾನಕ್ಕೆ ಬ್ರೇಕ್ ಡೌನ್ ಆಗೋಕ್ಕೆ ಶುರುವಾಗಿರುತ್ತೆ. ಹಾಗಂತ ಅಡುಗೆ ಮಾಡುವಾಗ ಯಾವಾಗಲೂ ಈ ಫುಡ್ ಥರ್ಮೋಮೀಟರ್ನಲ್ಲಿ ಟೆಂಪ್ರೇಚರ್ನ ಚೆಕ್ ಮಾಡಿಕೊಂಡೆ ಆಮೇಲೆ ಲಿಂಬೆ ರಸನ ಹಿಂಡಬೇಕಾ ಅಂತ ಕೇಳಿದ್ರೆ ಆಗಲ್ಲ. ಆದರೆ ಅಡುಗೆನ ಒಲೆ ಮೇಲಿಂದ ಇಳಿಸಿ 1-2 ನಿಮಿಷ ಅದು ತಣ್ಣಗಾದ ಮೇಲೋ, ಇಲ್ಲ ಕೆಲವೊಂದು ಸಲ ಊಟನ ತಟ್ಟೆಗೆ ಹಾಕೊಂಡ್ಮೇಲೋ ಅದ್ರ ಮೇಲೆ 1-2 ಹನಿ ಹಿಂಡ್ಕೊಂಡು ತಿನ್ನೋದ್ರಿಂದ ಲಿಂಬೆ ಹಣ್ಣಿನ ರುಚಿ ಜೊತೆಗೆ ಅದರಲ್ಲಿರುವಂತಹ ವಿಟಮಿನ್ ಸಿಯ ಪ್ರಯೋಜನನೂ ದೇಹ ಪೂರ್ತಿಯಾಗಿ ಪಡ್ಕೋಬಹುದು.